ಹಾಯ್ ಫ್ರೆಂಡ್ಸು, ಇವತ್ತು ಒಂದು ಓಣ್ಯಾಗ ಕಾರ್ಯಕ್ರಮದ ರೀ. ಅಲ್ಲಿ ಹೊಂಟೀವ್ರಿ. ಅಲ್ಲಿ ಒಬ್ರು ಅಂಕಲ್ ದೀಡ್ ನಮಸ್ಕಾರ ಹಾಕೋತ ಕೇದಾರ್ನಾಥನ ಹೋಗಿ ಬಂದಾರಂತ್ರಿ. ಅವ್ರ ಮಾತೆಲ್ಲ ಕೇಳೋಣ್ರಿ. ಮತ್ತು ಹಂಗೆ ಡ್ಯಾನ್ಸ್ ನಾನು 2 ಬುಕ್ ಬರ್ದೀನಿ. 2 ಬುಕ್ ಒಳಗೆ ಏನೇನು ಗುಡಿ ಆಗ್ಯಾವ, ಏನೇನು ಆಗುವಾಗ್ಯಾವ, ಇದು ಆಗ್ಯಾವ ಎಲ್ಲ ಬರ್ತೀನಿ. ಇಬ್ಬರ ಪ್ರಾಣ ಒಮ್ಮೆಲೆ ಹೋಯ್ತೆ. ಯಾಕೆ ಇಂತಹ ವಿಚಿತ್ರ ಪ್ರಸಂಗ ಬಂದಿತು? ಕೇಳಲು ಏಕೋ ಕುತೂಹಲದಿಂದ ಹೆಚ್ಚುತ್ತದೆ. ಬೇಗ ಹೇಳಿ ಮಹಾಸ್ವಾಮಿ. ಇಂದು ಬೆಳಿಗ್ಗೆ ಆಕಸ್ಮಿಕವಾಗಿ ನಡೆದ ಅಯ್ಯೋ ಅಪಘಾತವೇ? ಇಂತಹ ವಯಸ್ಸಿನಲ್ಲಿ ಮಕ್ಕಳ ಜೊತೆಗೇನೆ ಎಲ್ಲಾ ಕಡೆಗೆ ಹೋಗಬೇಕಾದ ಈ ಇಳಿಯ ವಯಸ್ಸಿನಲ್ಲೇ ನೀವಿಬ್ಬರು ಏನನ್ನು ಮಾಡಲು ಪ್ರಾಣವನ್ನು ಕಳೆದುಕೊಂಡಿದ್ದೀರಿ? ಯಮರಾಜ, ನನ್ನ ಹೆಂಡತಿಗೆ ಮುಂಜಾನೆ ಎದೆನ್ನು ಪ್ರಾರಂಭವಾಯಿತು. ಮಗನಿಗೆ ಹೇಳಿದೆ, ಮಗನ ತನ್ನ ಕಾರ್ಯದಲ್ಲಿ ಒಪ್ಪಲಿಲ್ಲ. ನಾನೇ ಆಕೆಗೆ ವೈದ್ಯರ ಕಡೆಗೆ ತಗೊಂಡು ಹೊರಟನೆ. ಹೋಗುವಾಗ ವಯಸ್ಸಿನ ಪ್ರಮಾಣ ಪ್ರಾರಂಭವಾಯಿತು. ಕೈ ನಡುಗಿತು. ವಾಹನದ ಸಂತುಲ ತಪ್ಪಿತು.
దానికేమో మేకలిస్తివి, మరి నాకేమో సన్న బియ్యము కలిస్తివి. మేకలేమో మందలుగా పెరిగిపాయ, నాకిచ్చిన నూకలేమో ఒక్కకు పెరిగిపాయ. ఆడపచ్చరాళ్ళ దూకాలిస్తివి, మరి నాకేమో చుక్కగండ పోకలిస్తివి. దాని చెవిలో దూకాలేమో దగదగా మిరిసిపాటిన పోకలే కిరికిరి. ఏ రసిక రాజుగో మరి నా దాసు కాద నీతో ఎప్పుడింత కిరికిరి. ఏందంతా చూస్తున్నా ఇక్కడ ఎవడ మాదిరి గాడే లిరికరై రాసుకోండి, మాడతెట్టి పాడండి. ఆ కుర్చీని మాట్లాడండి. ಈ ಫಂಕ್ಷನ್ ಅದು ಮುಗಿಸ್ಕೊಂಡು ಮತ್ತೆ ಮನೆಗೆ ಹೊಂಟೀವ್ರಿ. ಇವತ್ತೆಷ್ಟ ಸಾಕು, ಬಾಯ್ ರೀ.